ತುಳಸಿಯವರೇ, ತುಳಸಿಯವರೇ, ಮಾಧವ್ರೆ, ಯಾವಾಗ ಬಂದ್ರಿ? ಕೂತ್ಕೊಳ್ಳಿ. ತುಂಬ ಹೊತ್ತಾಯ್ತಾ ಬಂದು? ಇಲ್ಲ, ಈಗ ತಾನೇ ಬಂದೆ. ನೀವು ನಿದ್ದೆ ಮಾಡ್ಬೋದಿತ್ತು, ತೊಂದರೆ ಕೊಡ್ತಾ ಇದ್ದೀನಿ. ಹಾಗೇನಿಲ್ಲ. ಸಾಂಬಾರು ಹಾಕ್ಲಾ? ಇದಕ್ಕೂ ಬಡಿಸಿ. ನೀವು ಊಟ ಮಾಡಿಲ್ಲ ಅಂತ ನನಗೆ ಗೊತ್ತು. 2 ತಟ್ಟೆಗೆ ಬಡಿಸಿ. ಏನಾಯ್ತು? ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಮನೆಯಲ್ಲಿ ನಮಗೋಸ್ಕರ ಒಂದು ಜೀವ ಕಾಯ್ತಿದೆ ಅನ್ನೋ ವಿಷಯನೇ ಒಂಥರ ನೆಮ್ಮದಿ ಅಲ್ವ ತುಳಸಿಯವರೇ? ಜೀವನನ ಪ್ರೀತಿ ಮಾಡೋಕ್ಕೆ ಅಷ್ಟು ಸಾಕಲ್ವಾ? ನಾವು ಕಾಯೋರು ನಮಗೋಸ್ಕರ ಆದರೂ ಬಂದೇ ಬರ್ತಾರೆ ಅನ್ನೋ ವಿಷಯನೂ ಸಾಕು ನೆಮ್ಮದಿಯಿಂದ ಜೀವನ ಮಾಡೋಕ್ಕೆ. ನಿಮ್ಮ ಜೊತೆ ಮಾತಾಡಿ ಗೆಲ್ಲೋದುಂಟಾ? ನಿಮ್ಮ ಫ್ರೆಂಡ್ ಆಗಿ ಇಷ್ಟು ಕಲಿದೆ ಇದ್ರೆ ಹೇಗೆ? ಮಾಧವ್ ಅವರೇ, ನಿಮ್ಗೆ 2 ಸಂತೋಷದ ಸುದ್ದಿ ಹೇಳಬೇಕು. ಹೇಳಿ. ಅವಿ ಇವತ್ತು ನನ್ನನ್ನು ಮಾತಾಡಿಸ್ಬಿಟ್ಟ. ಹೌದಾ? ಅವನಾಗೆ ಮಾತಾಡ್ಸಿದ್ನ? ಆದ್ರೆ ಅದಕ್ಕಿಂತ ನಿಮ್ಗೆ ಇನ್ನೊಂದು ಖುಷಿ ವಿಷಯ ಹೇಳಬೇಕು. ಮಹೇಶ್ ಅವರು ಇವತ್ತು ಮಾತಾಡಿದ್ರು. ಮಹೇಶ ಮಾತಾಡದ್ನ? ನನ್ನ ತಮ್ಮ ಮಹೇಶ? ಏನು ಹೇಳ್ತಾ ಇದ್ದೀರಾ ತುಳಸಿಯವರೇ? ಏನು ಮಾತಾಡ್ದ? ನನ್ನ ಕೇಳಿದ್ನ? ಸರಿಯಾಗಿ ಅರ್ಥ ಆಗಲಿಲ್ಲ. ಮೊದಲು ಅವಳು ಸರಿ ಇಲ್ಲ ಅಂದರು. ಯಾರು ಅಂತ ಕೇಳಿದ್ರೆ ಹೇಳಲಿಲ್ಲ. ಆಮೇಲೆ ಅದೇನೋ ಖರ್ಜೂರ ಅಂತ ಹೇಳಿದ್ರು. ಹಾಗನ್ನ? ಖರ್ಜೂರ ಅನ್ನ? ಹಾಗಂದ್ರೆ ಹಂಗೆಲ್ಲ ನೆನಪಾಗ್ತಿದ್ಯಾ? ಖರ್ಜೂರಕ್ಕೂ ಎಲ್ಲ ನೆನಪಾಗೋದಕ್ಕೂ ಏನು ಸಂಬಂಧ? ಅಯ್ಯೋ, ನಾವು ಅವನ್ನ ಖರ್ಜೂರ ಅಂತಾನೆ ರೇಗಿಸ್ತಾ ಇದ್ವಿ ತುಳಸಿಯವರೇ. ಅವನಿಗೆ ಖರ್ಜೂರ ಅಂದರೆ ಪ್ರಾಣ. ಅವನು ಚಿಕ್ಕವನಿದ್ದಾಗ ಒಂದು ಡಬ್ಬ ಖರ್ಜೂರನ ಕದ್ದು ಒಬ್ಬನೇ ತಿಂದುಬಿಟ್ಟಿದ್ದ. ಆಗ್ಲಿಂದ ಅವನಿಗೆ ಅದೇ ಹೆಸರು. ಆದರೆ ಆ ಒಂದು ರಾತ್ರಿ ಅದ್ಯಾಕೋ ನಾನು ಕೊಟ್ಟಿದ್ದ ಖರ್ಜೂರನ ಅವನು ಮುಟ್ಲೇ ಇಲ್ಲ. ಇನ್ಯಾವತ್ತೂ ಈ ಖರ್ಜೂರನ ಮುಟ್ಟಲ್ಲ ಅಂದ್ಬಿಟ್ಟ. ಯಾಕಾಗ ಹೇಳಿದ್ರು? ಗೊತ್ತಿಲ್ಲ. ಅದ್ಯಾಕವನು ಅವತ್ತು ಆ ಖರ್ಜೂರನ ಮುಟ್ಟಿಲ್ವೋ ನನಗೆ ಗೊತ್ತಿಲ್ಲ. ಆ ದಿನ ಪೂರ್ತಿ ಅವನು ಯಾವುದೋ ಟೆನ್ಷನ್ನಲ್ಲೇ ಇದ್ದ. ಅದ್ರ ಮರುದಿನನೇ ನಡಿಬಾರ್ದು ನಡೆದೋಯ್ತು. ಸಮಾಧಾನ ಮಾಡ್ಕೊಳ್ಳಿ ಮಾಧವ್ ಅವರೇ, ಅವ್ರು ಇನ್ನೇನು ಸರಿ ಹೋಗ್ತಾರೋ ಏನೋ. ನನಗೂ ನಿಮ್ಮ ಮಾತು ಕೇಳಿ ಹೋಪ್ಸ್ ಬರ್ತಿದ್ದೆ ತುಳಸಿಯವರೇ. ನಾನು ಈಗಲೇ ಹೋಗಿ ಅವನ್ನ ಮಾತಾಡಿಸ್ಲ. 11:30 ಆಯಿತು. ಆದರೆ ಬೆಳಗ್ಗೆ ಮಾತಾಡ್ಬೋದಂತೆ ಮಾಧವ್ ಅವರೇ. ಹೌದು, ಇಷ್ಟೊತ್ತಲ್ಲಿ ಹೋಗಿ ಡಿಸ್ಟರ್ಬ್ ಮಾಡೋದು ಸರಿ ಇರಲ್ಲ. ನೀವೊಂದು ಕೆಲಸ ಮಾಡಿ, ಇನ್ಮೇಲೆ ಅವನಿಗೆ ದಿನಾ ಖರ್ಜೂರ ಕೊಡಿ. ಏನಾದರೂ ನೆನಪಾಗ್ಬೋದೇನೋ. ಖಂಡಿತ ಮಾಧವ್ ಅವರೇ. ಮಹೇಶ್ ಅವ್ರು ಮಾತಾಡ್ತಿದ್ರು. ಶಾರ್ವರಿ ಅವ್ರು ಯಾಕೆ ಹಾಗೆ ಹೇಳಿದ್ರು? ಈ ವಿಷಯನ ಮಾಧವ್ ಅವ್ರಿಗೆ. ಪಾಪ ಶಾರ್ವರಿ, ಈ ಮನೆಗೋಳೊಬ್ಳು ದೇವತೆ. ಆದರೆ ಶಾರ್ವರಿ ಅವ್ರು ಯಾಕೋ
ನಾನು ಮಹೇಶ್ನವ್ರನ್ನ ಮಾತಾಡ್ಸಿದ್ದಕ್ಕೆ ಆತಂಕ ಪಟ್ಕೊಂಡ್ರು. ಗಂಡನ ಬಗ್ಗೆ ಅಷ್ಟು ಕಾಳಜಿ ಅವಳಿಗೆ ತುಳಸಿಯವರೇ. ಇಷ್ಟು ವರ್ಷದ ನಂತರ ಅವನು ಮಾತಾಡಿದ್ದಾನೆ ಅಂದರೆ ಅವಳಿಗೂ ಏನೋ ತಳಮಳೆ ಇರುತ್ತಲ್ವಾ. ನಿಜವಾಗ್ಲೂ ನಿನ್ನಣೆ ನಿನ್ನ ದುಡ್ಡೆಲ್ಲ ವಾಪಸ್ ಕೊಟ್ಬಿಡ್ತೀನಿ. ನಿನ್ನ ದುಡ್ಡು ವಾಪಸ್ ಬರಬೇಕು ಅಂದರೆ ನಾವಿವಾಗ ಒಂದಷ್ಟು ದುಡ್ಡನ್ನ ಬೇರೆ ಕಡೆ ಇನ್ವೆಸ್ಟ್ ಮಾಡಬೇಕು. ಪ್ಲೀಸ್ ಹೇಗಾದರೂ ಮಾಡಿ 1 ಲಕ್ಷ ಹೊಂದಿಸ್ಕೊಡು. ಸಂಧ್ಯಾ, ಯಾಕೇನು ಮಲಗಿಲ್ಲ? ಏನಾದರೂ ಬೇಕಿತ್ತಾ? ಏನೋ ಬೇಡ ಸಿರಿ, ಏನಾದರೂ ಬೇಕಿದ್ರೆ ನಾನೇ ಕೇಳ್ತಿದ್ನಲ್ವಾ. ಮತ್ತು ಯಾಕೇನು ಮಲ್ಕೊಂಡಿಲ್ಲ ಸಂಧ್ಯಾ? ಮಲ್ಕೊಳ್ಳೋಕ್ಕೆ ನನ್ನ ಮಗು ಬಿಡ್ತಿಲ್ಲ, ಓದಿತಿದೆ. ಸಂಧ್ಯಾ, ಮಗು ಒದ್ಯೋಕೆ ಅಟ್ಲೀಸ್ಟ್ 5-6 ತಿಂಗಳಾದರೂ ಬೇಕು. ಇಷ್ಟು ಬೇಗ ಅದೆಲ್ಲ ಗೊತ್ತಾಗಲ್ಲ. ಏನೋಪ್ಪ, ನನ್ನ ಮಗು ಸ್ಪೀಡಾಗಿದೆ ಅನಿಸುತ್ತೆ. ಒಟ್ನಲ್ಲಿ ನನ್ನ ಲೈಫಲ್ಲಿ ಯಾವುದೂ ನಾರ್ಮಲ್ ಆಗಿಲ್ಲ ನೋಡು. ಯಾಕೆ ಹಾಗೆಲ್ಲ ಅಂದ್ಕೊಳ್ತೀಯ ಸಂಧ್ಯಾ? ಇನ್ನೇನು ಮತ್ತೆ ಸಿರಿ, ನನಗಂತೂ ಸಾಕಾಗಿ ಹೋಗಿದೆ. ಮಾವನ ಮನೇಲಿ ಹಾಗೆ, ತವ್ರ ಮನೇಲಿ ಹೀಗೆ. ಒಂದೊಂದ್ಸಲ ಅನಿಸುತ್ತೆ ನಮ್ಮಮ್ಮ ಅಷ್ಟು ದೊಡ್ಡ ಮನೆಗೆ ಸೇರಿದ್ರು ನಾನು ಮಾತ್ರ ಹೀಗೇ ಇದ್ದೀನಲ್ಲ ಅಂತ. ನನಗೂ ಅಭಿ ಥರ ಅಣ್ಣನೋ ಅಭಿ ಥರ ತಮ್ಮನೋ ಇರಬಾರ್ದಿತ್ತ ಅನಿಸ್ತಿದೆ. ಇಷ್ಟೊತ್ತಿನಲ್ಲಿ ಹೀಗೆಲ್ಲ ಯೋಚನೆ ಮಾಡಿ ಯಾಕೆ ನಿದ್ದೆ ಕೆಡಿಸ್ಕೊಳ್ತಿದ್ಯಾ? ಈಗಲೂ ಅವ್ರು ನಿನಗೆ ಅಣ್ಣ ತಮ್ಮನೇ ಅಲ್ವಾ? ಅವ್ರ ಮನೆಗೆ ಹೋಗಿ ರಾಖಿ ಕಟ್ಟು ಬಂದಿದ್ಯಾ, ಅಣ್ಣ ತಮ್ಮ ಅಂತ ಬಾಯಿ ತುಂಬ ಕರೀತ್ಯಾ. ನವರಾತ್ರಿ ದಿನಾನೂ ಹೋಗಿ ಅವ್ರ ಮನೆಯಲ್ಲಿ ಊಟ ಮಾಡ್ಕೊಂಡು ಬಂದಿದ್ಯಾ. ಇನ್ನೇನು ಬೇಕು ಹೇಳು? ಕರೆಕ್ಟಾಗಿ ಹೇಳಿದೆ ಸಿರಿ. ಅಭಿ ಅಣ್ಣಂಗೆ ತಂಗಿ ನಾನು, ಅಭಿ ತಮ್ಮಂಗೆ ಅಕ್ಕ ನಾನು. ಅಂದಮೇಲೆ ನಾನು ಯಾಕೆ ಟೆನ್ಷನ್ ಮಾಡ್ಕೊಬೇಕು? ಇದು ನನಗೆ ಹೊಳ್ದೇ ಇರಲಿಲ್ಲ ನೋಡು. ಇದು ನಂಗೆ ಯಾವ ಕಷ್ಟನೂ ಇರಲ್ಲ. ಸಂಧ್ಯಾ, ಏನು ಹೇಳ್ತಿದ್ಯಾ? ನಂಗೇನು ಅರ್ಥ ಆಗ್ತಿಲ್ಲ. ಎಲ್ಲನೂ ಅರ್ಥ ಆಗದೆ ಇದ್ರೇನೆ ಒಳ್ಳೇದು ಸಿರಿ. ಏನಿಲ್ಲ ಬಿಡು. ಏನಾಯ್ತು ಇವಳಿಗೆ? ಯಾಕೆ ಹೀಗೆ ವಿಚಿತ್ರವಾಗಿ ಆಡ್ತಿದ್ದಾಳೆ? ಎಸ್, ಅಭಿ ತಮ್ಮ ಅವನಿದ್ಮೇಲೆ ನೋ ಟೆನ್ಷನ್. ಮಹೇಶ ಮಹೇಶ ಮಹೇಶ, ನೀನು ಮಾತಾಡ್ಬಿಟ್ಟೆ ಅಂತೆ. ತುಳಸಿಯವ್ರು ಹೇಳ್ದಾಗಿಂದ ನೀನೇನು ಯಾವಾಗ ನೋಡ್ತೀನೋ ಅನ್ಸ್ಬಿಡ್ತು ಕಣೋ. ನನ್ನ ಹತ್ರನೂ ಮಾತಾಡೋ ಪ್ಲೀಸ್, ಪ್ಲೀಸ್ ನನ್ನ ಹತ್ರ ಮಾತಾಡೋ ಪ್ಲೀಸ್. ನೀನೊಂದು ಪದನಾದರೂ ಮಾತಾಡೋದು ಕೇಳಬೇಕು ಅಂತ ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೀನಿ. ಹೇಗಿದ್ದೇನೆ, ಯಾವ ವಿಷಯದಲ್ಲಾದರೂ ನೀನೇ ಮುಂದೆ ಇರ್ತಿದ್ದೆ. ಈಗಲೂ ನೀನು ಸರಿ ಇದ್ದಿದ್ರೆ ಮನೆ ಜವಾಬ್ದಾರಿನೆಲ್ಲ ನೀನೇ ಹೊರ್ತಿದ್ದೆ. ನನ್ನ ಒಂದು ತಪ್ಪಿಂದ ಹೇಗೆ ಆಗ್ಬಿಟ್ಟಿದ್ಯಾ ನೋಡು. ನಿನ್ನೆ ಈ ಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟೆ ಅನ್ನೋದು ನೆನಪಾದಾಗೆಲ್ಲ ತುಂಬ ಹಿಂಸೆ ಆಗುತ್ತೆ ಮಹೇಶ. ಯಾಕಣ್ಣ ನನಗೆ ಹೀಗೆ ಮಾಡಿಬಿಟ್ಟೆ ಅಂತ ಎರಡೇಟ್ ಹಾಕಿ ಕೇಳಕ್ಕಾದ್ರೂ ಎದ್ದು ಬಾ ಮಹೇಶ. ಒಂದೇ ಒಂದ್ಸಲ ನನ್ನ ಅಣ್ಣ ಅಂತ ಕರೆದ್ಬಿಡು. ಈ ಮನಸ್ಸಲ್ಲಿರುವ ಅಪರಾಧಿ ಭಾವನ ದೂರ ಮಾಡೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ ಕಣೋ. ಈ ಮನೆ, ಈ ಸಂಬಂಧಗಳು ಎಲ್ಲ ಸರಿ ಹೋಗ್ಬೇಕಂದ್ರೆ ನೀನು ಸರಿ ಹೋಗಬೇಕು. ಪ್ಲೀಸ್ ಪ್ಲೀಸ್ ಮಹೇಶ. ಮಹೇಶ ಮಹೇಶ, ನೀನು ರೆಸ್ಪಾಂಡ್ ಮಾಡ್ತಾ ಇದೀಯಾ? ನಂಗೆ ನಂಬೋಕೆ ಆಗ್ತಿಲ್ಲ ಕಣೋ. ನೀನು ಹೀಗೆ ಕಣ್ಣೀರು ಹಾಕಬಾರ್ದು.
ಹಾಕಿದ್ರೂ ಅದು ಸಂತೋಷಕ್ಕಿರಬೇಕು, ದುಃಖಕ್ಕಲ್ಲ. ನಿನಗಿನ್ಮೇಲೆ ಯಾವತ್ತೂ ದುಃಖ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ನಾನು ಮಾತ್ರ ಅಲ್ಲ, ತುಳಸಿಯವರು ನನ್ನ ಜೊತೆಗಿದ್ದಾರೆ. ನಿನ್ನೆ ನೀನು ಖರ್ಜೂರ ಕೇಳಿದೆ ಅಂತಲ್ಲ, ಇರು, ತುಳಸಿಯವ್ರ ಹತ್ರ ಕಳಿಸ್ತೀನಿ. ಇನ್ಮೇಲೆ ದಿನಾ ಖರ್ಜೂರ ತಿನ್ನುವಂತೆ. ಯಾವ ಜನ್ಮದ ಅದೃಷ್ಟನೋ ಇಂಥ ಶ್ರೀಮಂತರ ಮನೆಯೊಳಗೋ ಯೋಗ ಸಿಕ್ಕಿದೆ. ಇಂಥ ಎಷ್ಟು ಆಫೀಸ್ ಇದೆಯೋ ಇವ್ರದ್ದು. ಯಾರು ಬೇಕಿತ್ತು? ನಾನು ಐ ಮೀನ್ ನಿಮ್ಮ ಬಾಸ್ ಅಭಿ ಅವ್ರ ಸಿಸ್ಟರ್. ಸಾರಿ, ಗೊತ್ತಾಗಲಿಲ್ಲ. ಹೋಗಿ ಮೇಡಮ್. ಅಣ್ಣ ಏನಾದರೂ ನನ್ನ ನೋಡಿ ಯಾಕೆ ಅಂತ ಕೇಳಿಬಿಟ್ರೆ ಏನು ಹೇಳಲಿ? ಏನೋ ಒಂದು ಎಮೋಷ್ನಲ್ ಡ್ರಾಮಾ ಮಾಡಿದ್ರಾಯ್ತು. ಅದು ಅಲ್ಲದೆ ಮ್ಯಾನೇಜರು ಅಂತ ಬೇರೆ ಹೇಳ್ತಿದ್ದ. ಮೀಟಿಂಗ್ನಲ್ಲಿರ್ತಾನೆ. ಯಾರು ಬೇಕಿತ್ತು ಮೇಡಮ್? ನಾನು ನಿಮ್ಮ ಬಾಸ್ ಅಭಿಗ್ ಸಿಸ್ಟರ್. ಓಹ್ ಹೌದಾ, ಬನ್ನಿ ಅವ್ರ ಕ್ಯಾಬಿನ್ ತೋರಿಸ್ತೇನೆ, ಅಲ್ಲೇ ಕುತ್ಕೊಳ್ಳಿ. ಯಾ ಶೋರ್. ಬನ್ನಿ ಮೇಡಮ್. ಅವರೊಂದು ಇಂಪಾರ್ಟೆಂಟ್ ಮೀಟಿಂಗ್ ಅಂತ ಹೋಗಿದ್ದಾರೆ, ಕೂತಿರಿ, ಬರ್ತಾರೆ. ಶೋರ್. ಜ್ಯೂಸ್ ಏನಾದರೂ ಸಿಗ್ಬೋದಾ? ಶ್ಯೂರ್ ಮ್ಯಾಮ್, ತರಿಸ್ತೇನೆ. ಮಹೇಶ್ ಅವರೇ, ಹೇಗಿದ್ದೀರಾ ಇವತ್ತು? ನೋಡಿ, ನಿಮಗೋಸ್ಕರ ಏನು ತಂದಿದ್ದೀನಿ ಅಂತ. ತಗೊಳ್ಳಿ, ನಿಮ್ಗಿಷ್ಟ ಅಂತ ಮಾಧವ್ ಅವ್ರು ಹೇಳ್ತಾ ಇದ್ರು. ದಿನ ಕೊಡೋಕೆ ಹೇಳಿದ್ದಾರೆ. ಅಯ್ಯೋ, ನನ್ನ ಬುದ್ಧಿಗಿಷ್ಟು. ನೀವಾಗೆ ತಗೊಳ್ಳೋ ಅಷ್ಟೆಲ್ಲ ಹುಷಾರಾಗಿಲ್ಲ ಅಲ್ವಾ? ತಗೊಳ್ಳಿ ಅಂದರೆ ನೀವು ಹೇಗೆ ತಗೋತೀರಾ ಪಾಪ. ಇರಿ, ನಾನೇ ತಿನ್ನಿಸ್ತೀನಿ. ಸಾವು. ಅದು ಸಾವು. ನಿನಗೆ ಒಂದ್ಸತಿ ಹೇಳಿದರೆ ಅರ್ಥ ಆಗಲ್ಲ. ನಾನು ಹೇಳಿದ್ದೇನು, ನೀನು ಮಾಡ್ತಿರೋದೇನು? ಈ ರೂಮಿಗೆ ಕಾಲಿಡಬೇಡ ಅಂತ ಹೇಳಿದ್ದೆ ತಾನೇ? ಅದು ಶಾರ್ವರಿ ಅವರೇ. ಯಾರು ಹೇಳಿದ್ದು ಈ ಖರ್ಜೂರ ತರಕ್ಕೆ? ನಾನೇ ಹೇಳಿದ್ದು.
ಇವಳಕ್ಕೆ ಇಲ್ಲಿಗೆ ಬಂದಿದ್ದಾಳೆ? ಮನೆಗೆ ಹೋಗಿ ಎಲ್ಲ ನಿಜನೂ ಹೇಳ್ಬಿಟ್ರೆ? ಇವ್ನು ಇಂಥ ಕೆಲಸ ಮಾಡ್ತಿದ್ದಾನ? ಮ್ಯಾನೇಜರು ಪಾರ್ಟ್ನರ್ಶಿಪ್ಪು ಅಂತೆಲ್ಲ ಬೊಗಳೆ ಬಿಟ್ನಾ? ಈಗ ನಾನು ಇವನ್ ತಂಗಿ ಅಂತ ಗೊತ್ತಾದ್ರೆ 3 ಕಾಸಿನ ಬೆಲೆನೂ ಇರಲ್ಲ. ಜ್ಯೂಸ್ ತಂದು ಹಾಗೆ ನಿಂತಿದ್ದೀರಲ್ಲ, ಕೊಡಿ. ಜ್ಯೂಸ್ ಅಂದ್ರೆ ಬರೀ ಜ್ಯೂಸೇ ತಂದು ಕೊಡೋದ? ಸ್ನ್ಯಾಕ್ಸ್ ಏನಿಲ್ವಾ? ತರ್ತೀನಿ. ನಂಗೆ ಇಂಥ ಕೆಲಸ ಕೊಟ್ಟಿದ್ದಾರೆ ಅಂದರೆ ನಾ ಬಂದಿರೋದು ಗೊತ್ತಾದರೆ ಅಭಿ ತಮ್ಮ ಅವಮಾನ ಮಾಡೋದು ಗ್ಯಾರಂಟಿ. ಅವನು ಬರೋದ್ರೊಳಗೆ ನಾನು ಏನಾದರೂ ಮಾಡಬೇಕಷ್ಟೆ. ನೋಡಿ, ನಂಗೆ ಅರ್ಜೆಂಟಾಗಿ 1,00,000 ರೂಪೀಸ್ ಬೇಕಿತ್ತು. ನೀವು ಬ್ರದರ್ ಬೇರೆ ಮೀಟಿಂಗಲ್ಲಿ ಇದ್ದಾರೆ ಅಂತ ಹೇಳ್ತಿದ್ದೀರಾ? ಕ್ಯಾಶಾ? ಹಾಂ, 1 ನಿಮಿಷ ಮೇಡಮ್, ಅಭಿ ಸರ್ ಹತ್ರ ಫೋನ್ ಮಾಡಿ ಕೇಳಿ ನೋಡ್ತೀನಿ. ಯಾಕ್ರಿ ಅಷ್ಟು ಸಣ್ಣ ಅಮೌಂಟ್ನು ಅಭಿ ಹತ್ರ ಕೇಳ್ತೀರಾ? ಅಲ್ಲ, ನಾನೇ ನಿಮಗೆ ಕಳ್ಳಿ ಥರ ಕಾಣಿಸ್ತೀನ? ಅಯ್ಯೋ, ತಪ್ಪು ತಿಳ್ಕೊಂಬೇಡಿ ಮೇಡಮ್, ನನ್ನ ಪ್ರೊಸೀಜರ್ ಇರೋದೇ ಹಾಗೆ. 1 ನಿಮಿಷ ಕಾಲ್ ಮಾಡಿ ಕೇಳ್ತೀನಿ. ಇದು ನನ್ನ ಟಾರ್ಗೆಟ್. ವಿ ಮಸ್ಟ್ ಅಚೀವ್. ಎಕ್ಸ್ಕ್ಯೂಸ್ ಮೀ. ಹಲೋ ಸರ್, ಇಲ್ಲಿ ನಿಮ್ಮ ಸಿಸ್ಟರ್ ಬಂದಿದ್ದಾರೆ. ನಿಧಿ ಬಂದಿದ್ದಾಳಾ? ಮೇಡಮ್, ನಿಮ್ಮ ಹೆಸರು? ನಿಧಿ. ಹೌದು ಸರ್, ನಿಧಿ ಅವರು. ಅವ್ರಿಗೆ ಅರ್ಜೆಂಟಾಗಿ 1 ಲಕ್ಷ ಕ್ಯಾಶ್ ಬೇಕಿತ್ತಂತೆ. ಕ್ಯಾಶಾ? ಭಾವ, ನೀವು? ಹೌದು ಶಾರ್ವರಿ, ನಿನ್ನೆ ರಾತ್ರಿ ಮಹೇಶ ಮಾತಾಡ್ದಂತ ಗೊತ್ತಾದ ಮೇಲೆ ನನಗೆ ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ. ಯಾವಾಗ ಬಂದು ಅವನನ್ನು ಮಾತಾಡಿಸ್ತೀನೋ ಅನಿಸ್ಬಿಟ್ಟಿತ್ತು. ಅವನು ಹುಷಾರಾಗ್ತಿದ್ದಾನೆ ಅಂದ್ರೇ ನನಗೆ 100 ಆನೆ ಬಲ ಬಂದಾಗ ಅನ್ಸುತ್ತೆ. ಅಲ್ಲ ಭಾವ, ಅವರೇನೋ ಕನ್ವರ್ಸ್ತಿರ್ತಾರೆ. ಇಲ್ಲ ಶಾರ್ವರಿ, ನಿಂಗೆ ಗೊತ್ತಲ್ಲ ಅವನು ಖರ್ಜೂರ ಎಷ್ಟಿಷ್ಟ ಅಂತ. ಅವನು ಅದನ್ನೇ ಕೇಳ್ತಿದ್ದಾನೆ ಅಂದಮೇಲೆ ಅವನಿಗೆ ಹಳೇದೆಲ್ಲ ನೆನಪಾಗ್ತಿದೆ ಅನಿಸುತ್ತೆ. ಅದಕ್ಕೆ ಖರ್ಜೂರ ತಗೊಂಡೋಗಿ ಕೊಡಿ ಅಂತ ನಾನೇ ತುಳಸಿಯವ್ರಿಗೆ ಹೇಳಿದೆ. ಕೊಡಿ ಮಹೇಶ, ಖರ್ಜೂರ ತಗೊಳ್ಳೋ. ಸಾವು, ಅದು ಸಾವು. ಯಾಕೋ ಹಾಗೆಲ್ಲ ಹೇಳ್ತೀಯಾ? ಎಷ್ಟೋ ವರ್ಷದ ನಂತರ ನಿನ್ನ ಧ್ವನಿ ಕೇಳ್ತಾ ಇದ್ದೀನಿ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಾನು ಕೇಳಿಸ್ಕೊಂಡಿದ್ದು ಮೊದಲನೇ ಪದನೇ ಸಾವು ಅಂತ ಆಗ್ಬಿಡ್ತಲ್ಲ. ಯಾಕೋ ಯಾಕೋ ಹಾಗೆಲ್ಲ ಹೇಳ್ತೀಯಾ? ನೋಡು ನೋಡಿಲಿ, ಖರ್ಜೂರ ನಿನಗೆ ತುಂಬ ಇಷ್ಟ ಆಗಿತ್ತಲ್ವಾ? ಆ ಖರ್ಜೂರ. ಸಾವು. ಮತ್ತೆ ಹಾಗೆ ಹೇಳ್ತಾ ಇದೆಯಲ್ಲೋ? ಯಾಕೋ ಏನಾದರೂ ನೆನಪಾಗ್ತಿದ್ಯಾ? ಭಯ ಆಗ್ತಿದ್ಯಾ? ಮೈ ಗಾಡ್, ಈ ಶಾರ್ವರಿ ಆಟ ಇವತ್ತಿಗೆ ಮುಗಿದು ಹೋಯ್ತಾ? ಓ ಮೈ ಗಾಡ್. ಹೇಳು ಮಹೇಶ, ನಿನ್ನ ಮನಸ್ಸಲ್ಲಿ ಏನಾಗ್ತಿದೆ? ಏನಾದರೂ ನೆನಪಾಗ್ತಿದ್ಯಾ? ಖರ್ಜೂರ ಅವಳು ಅವಳ ಅವಳು ಅಂದ್ರೆ ಯಾರು? ಯಾರು? ಶಾರ್ವರಿನ?